ಬೀದಿ ಬದಿ ವ್ಯಾಪಾರಸ್ಥನನ್ನು ರಕ್ಷಿಸದ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು. ತುಮಕೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ನಡೆಯುತ್ತಿರುವ ತೆರವು ಕಾರ್ಯಾಚರಣೆ ಹಾಗೂ ಅವರನ್ನು ಅವರ ಜೀವನೋಪಾಯದ ಸ್ಥಳದಿಂದ ಒಕ್ಕಲೆಬ್ಬಿಸುವ ಕ್ರಮವನ್ನು ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷ ತುಮಕೂರು ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡಿಸಿದೆ. ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷ ತುಮಕೂರು ನಗರ ಸಮಿತಿ ಪರವಾಗಿ ಕಲ್ಯಾಣಿ ಎಂವಿ ರವರು ಮಾತನಾಡುತ್ತಾ, ನಗರದ ಸೌಂದರ್ಯೀಕರಣ, ಸಂಚಾರ ವ್ಯವಸ್ಥೆ ಹಾಗೂ ಫುಟ್ಪಾತ್ಗಳ ಅಭಿವೃದ್ಧಿ ಹೆಸರಲ್ಲಿ ವರ್ಷಗಳಿಂದ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ತಮ್ಮ ಕುಟುಂಬಗಳನ್ನು ಸಾಕುತ್ತಿರುವ ಬಡ ಬೀದಿ ಬದಿ ವ್ಯಾಪಾರಿಗಳ ಬದುಕನ್ನೇ ಕಸಿದುಕೊಳ್ಳುವ ಯಾವ ರೀತಿಯ ಅಭಿವೃದ್ಧಿ? ಬೀದಿ ಬದಿ ವ್ಯಾಪಾರಿಗಳು ನಗರದ ಸಮಸ್ಯೆಯಲ್ಲ, ಅವರು ನಗರದ ದುಡಿಯುವ ಜನರ ಒಂದು ಭಾಗ. ಬೆಳಗಿನಿಂದ ಸಂಜೆಯವರೆಗೂ ಬಿಸಿಲು ಮಳೆ ಎನ್ನದೆ ದುಡಿದು ತಮ್ಮ ಕುಟುಂಬದ ಜೀವನ ನಿರ್ವಹಿಸುವ ಈ ಜನರನ್ನು ಏಕಾಏಕಿ ತೆರವುಗೊಳಿಸುವುದರಿಂದ ಅವರ ಆದಾಯ ಮಾತ್ರವಲ್ಲ, ಅವರ ಮಕ್ಕಳ ಶಿಕ್ಷಣ, ಕುಟುಂಬದ ಆಹಾರ ಮತ್ತು ಮೂಲಭೂತ ಬದುಕಿನ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಭಾರತ ಸರ್ಕಾರದ ಸ್ಟ್ರೀಟ್ ವೆಂಡರ್ ಆಕ್ಟ್ 2014ರ ಉದ್ದೇಶವೇ ನಗರದ ಬೀದಿ ಬದಿ ವ್ಯಾಪಾರಿಗಳ ಜೀವನೋಪಾಯದ ಹಕ್ಕುಗಳನ್ನು ರಕ್ಷಿಸುವುದು ಹಾಗೂ ಬೀದಿ ವ್ಯಾಪಾರಗಳನ್ನು ನಿಯಂತ್ರಿಸುವುದು. ಕಾನೂನಿನಲ್ಲಿ ಬೀದಿ ವ್ಯಾಪಾರಿಗಳ ಸಮೀಕ್ಷೆ, ವ್ಯಾಪಾರ ಪ್ರಮಾಣ ಪತ್ರ, ಗುರುತಿನ ಚೀಟಿ, ಪುನರ್ವಸತಿ, ಸ್ಥಳಾಂತರ ಹಾಗೂ ಟೌನ್ ವೆಂಡಿಂಗ್ ಕಮಿಟಿ ಮುಂತಾದ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಆದ್ದರಿಂದ ಕೇವಲ ಜೆಸಿಪಿ, ಲಾರಿ ಮತ್ತು ಅಧಿಕಾರಿಗಳ ಬಲ ಪ್ರಯೋಗದಿಂದ ಬಡ ವ್ಯಾಪಾರಿಗಳನ್ನು ತೆರವುಗೊಳಿಸುವುದು ಸಮಸ್ಯೆಗೆ ಪರಿಹಾರವಲ್ಲ. ಬಡವರ ಜೀವನೋಪಾಯಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಮಾತ್ರ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕು ಎಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ಸಾರ್ವಜನಿಕ ಹಿತದೃಷ್ಟಿ ಮತ್ತು ನಗರ ಸೌಂದರ್ಯ ಇವೆಲ್ಲ ಸರಿಯೇ, ಆದರೆ ಬೀದಿ ವ್ಯಾಪಾರ ಇಂದು ನಿನ್ನೆಯದಲ್ಲ. ಇದಕ್ಕೆ ಶತಮಾನದ ಇತಿಹಾಸವಿದೆ. ಅದು ನಮ್ಮ ಇತಿಹಾಸದ ಭಾಗವೇ ಆಗಿದ್ದು ಜನಜೀವನದ ಅವಿಭಾಜ್ಯ ಅಂಗವಾಗಿರುವುದು ಜಗತ್ತಿಗೆ ತಿಳಿದಿರುವ ಸತ್ಯ. ಆಧುನಿಕತೆಯ ವ್ಯವಹಾರಿಕತೆ ಮತ್ತು ತೆರಿಗೆ ಹೆಸರಲ್ಲಿ ಲೂಟಿ ಮಾಡಿ ಅಭಿವೃದ್ಧಿ ಹೆಸರಲ್ಲಿ ಭ್ರಷ್ಟಾಚಾರ ಮಾಡುವ ಆಡಳಿತ ಮತ್ತು ಅಧಿಕಾರಿ ವರ್ಗಕ್ಕೆ ಈ ಬೀದಿ ಬದಿಯ ವ್ಯಾಪಾರಿಗಳಿಂದ ಕಮಾಯಿಗೆ ಕಷ್ಟ. ಅದಕ್ಕಾಗಿ ಹಣವಂತರನ್ನು ಬೆಳೆಸಿ ತಮ್ಮ ಸ್ವಾಹಿತಾಸಕ್ತಿ ಕಾಪಾಡಿಕೊಳ್ಳಲು ಈ ದೌರ್ಜನ್ಯ. ಅಷ್ಟಕ್ಕೂ ಬೀದಿ ಬದಿಯ ವ್ಯಾಪಾರಿಗಳ ಬಳಿಯೇ ವ್ಯಾಪಾರ ವ್ಯವಹಾರ ಮಾಡುವ ಸಾಮಾನ್ಯ ಜನವರ್ಗ ಅಪಾರ ಸಂಖ್ಯೆಯಲ್ಲಿದೆ ಮತ್ತು ಸಾಮಾನ್ಯ ಜನರಿಗೆ ಇದು ಅನುಕೂಲವೂ ಆಗಿದೆ ಎಂಬ ಸಾಮಾನ್ಯ ಪ್ರಜ್ಞೆ ಈ ಆಡಳಿತ ಮತ್ತು ಅಧಿಕಾರಿ ವರ್ಗಕ್ಕೆ ಇಲ್ಲದಂತೆ ನಡೆಯುತ್ತಿರುವುದು ವಿಷಾದನೀಯ. ಒಬ್ರಿಗೊಬ್ರು ತೊಂದರೆ ಕೊಡ್ದಂಗೆ ಇಲ್ಲೇ ಕುತ್ಕೊಂಡು ವ್ಯಾಪಾರ ಮಾಡ್ತಿದ್ರು. ನಮ್ಗೆ ವ್ಯಾಪಾರ ಮಾಡಕ್ ಬಿಡ್ತಿಲ್ಲ. ತಿಂಗಳಾಗಂಗಿಲ್ಲ, ವಾರ ಆಗಂಗಿಲ್ಲ, ಬಂದಿರ್ತಾರೆ. ನಾವು ಬಂಡವಾಳ ಕೂಡಕೊಂಡು ಸಾಲಗಳು ಮಾಡ್ಕೊಂಡು ನಾವು ಕೂಲಿನಲ್ಲಿ ಮಾಡ್ಕೊಂಡು ನಮ್ಮ ಮಕ್ಕಳನ್ನ ಸಾಕ್ತೀವಿ. ಅದಕ್ಕೂ ಬಿಡ್ತಾ ಇಲ್ಲ. ಅಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ. 3 ಅಡಿ ಜಾಗದಲ್ಲಿ ಕೂತ್ಕೊಳ್ಳಿ, ಅದ್ರಲ್ಲೇ ಹೂವು ತಿನ್ಬೇಕು, ಅದ್ರಲ್ಲೇ ನಿಂತ್ಕೋಬೇಕು, ಅದ್ರಲ್ಲೇ ಉಸಿರಾಡ್ಬೇಕು ಅಂದ್ರೆ ಆಗಲ್ಲ. ನ್ಯಾಯ ಕೊಡಿ, ಇಲ್ಲೇ ಹಿಂದೆ ಕೊಡಿ ಅಂದ್ರೆ ಕೊಡಲ್ಲ ಅಂತಾರೆ. ನಾವೇ ಫುಟ್ಪಾತಾಗಿಲ್ಲ, ನಾವು ಹಿಂದೆನೆ ಇದೀವಿ. ಹಿಂದೆ ಇದ್ರು ನಮ್ಗೆ ಇರಕ್ ಬಿಡ್ತಾ ಇಲ್ಲ. ನಾವ್ ಹೆಂಗ್ ಜೀವನ ಮಾಡ್ಬೇಕು? ನಮಗೂ ಸಾಲ ಕೂಡವೆ, ಮಕ್ಳಿಗೂ ಓದಿಸ್ಬೇಕು, ಬರ್ಸ್ಬೇಕು, ಮದ್ವೆ ಮಾಡ್ಬೇಕು. ನ್ಯಾಯ ಬೇಕು, ನಮ್ಗೆ ನ್ಯಾಯ ಕೊಡಿ. ನಮ್ಗ್ ಜಾಗ ಬೇಕು. ನಾವೇನ್ ಬೇರೆ ಜಾಗದಲ್ಲಿ ಕೂತಿಲ್ಲ. 50 ವರ್ಷದಿಂದ ನಮ್ಮ ಅತ್ತೆ ನಮ್ಮ ಮಾವ ಮಾಡಿರೋ ಜಾಗಗಳಿಗೆ ನಾವು ಕೂತ್ಕೊಂಡು ವ್ಯಾಪಾರ ಮಾಡ್ತಿರೋದು. ನಮ್ ಜಾಗದಾಗ ನಾವು ಕೂತಿದೀವಿ. ನಮ್ಗಿರೋ ಜಾಗ ವ್ಯವಸ್ಥೆ ಬಂದವರೆಲ್ಲ ಕೇಳ್ತೀರಾ, ಇವಾಗ ಮಾಡ್ತೀವಿ, ಅವಾಗ ಮಾಡ್ತೀವಿ, ಮಣ್ಣು ಹೊಡಿಸ್ಕೊಡ್ತೀವಿ, ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತೀರಾ. ಏನ್ ಮಾಡ್ತಿದ್ದೀರಾ? ಮಳೆ ಗಾಳಿ ಚಳಿ ಕೂತ್ಕೊಂಡು ವ್ಯಾಪಾರ ಮಾಡಿದ್ರು ನಮ್ಗೆ ಮಾಡಕ್ ಬಿಡ್ತಾ ಇಲ್ಲ.